ಗೆಳೆಯ, ಹೆದರಬೇಡ. ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಿ ಬದುಕಬೇಡ. ದೇವರು ಬೇಕಂತಾನೆ ಕೆಲವೊಬ್ಬರನ್ನ ನಮ್ಮ ಜೀವನದಿಂದ ದೂರ ಮಾಡ್ತಾರೆ. ಯಾಕೆ ಗೊತ್ತಾ? ನಮಗೆ ಅವರ ಬಗ್ಗೆ ಗೊತ್ತಿರದ ಅದೆಷ್ಟೋ ವಿಷಯಗಳು ದೇವರಿಗೆ ಗೊತ್ತಿರುತ್ತೆ ಅಂತ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಿ ಬದುಕಬೇಕಾಗಿರುವಂತಹ ಅವಶ್ಯಕತೆ ನಿನಗಿಲ್ಲ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದಿದೆಯಲ್ಲ, ಅದು ನಿನ್ನ ಅತ್ಯಂತ ಮೂರ್ಖತನ. ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿಯೇ ಕಾಣ್ತಾರೆ ಗೆಳೆಯ, ಆದರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ನಿನಗೆ ಸುಂದರವಾಗಿ ಕಾಣಿಸ್ತಾರೆ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಿನ್ನನ್ನು ಅಳಿಸಿದವರು ಅವರಾಗಿ ಅವರೇ ಅಳುವ ಸಮಯ ಖಂಡಿತವಾಗಲೂ ಬಂದೇ ಬರುತ್ತೆ. ಆದರೆ ಅಲ್ಲಿಯವರೆಗೂ ಕಾಯುವ ತಾಳ್ಮೆ ನಿನ್ನಲ್ಲಿರಬೇಕು. ಅಪಹಾಸ್ಯ ಮಾಡಿ ನಗುವವರನ್ನು ನಗೋದಕ್ಕೆ ಬಿಡು, ಅಸೂಹೆಯಿಂದ ಅಳುವವರನ್ನು ಅಳಲು ಬಿಡು. ನೀನು ಮಾತ್ರ ನಿನ್ನ ತರಹಾನೇ ಇರು. ಯಾವುದೋ ಒಂದು ದಿನ ನಿನ್ನನ್ನು ನೋಡಿ ನಗುವವರು ಮತ್ತು ಅಳುವವರು ನಿನ್ನ ಸಹಾಯ ಬಯಸಿ ನಿನ್ನ ಹತ್ರ ಇಂದಲ್ಲ ನಾಳೆ ಬಂದೇ ಬರ್ತಾರೆ. ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲೋದಲ್ಲ ಸಾಧನೆ ಅಂದರೆ, ತಿರಸ್ಕರಿಸಿದವರು ಕೂಡ ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ. ಅವರಿವರ ತಪ್ಪನ್ನು ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸವನ್ನು ಮಾಡೋದಕ್ಕಿಂತ ನಿನ್ನನ್ನು ನೀನು ತಿದ್ದುಕೊಳ್ಳೋದೇ ಉತ್ತಮ. ಅದೇ ಒಳ್ಳೆಯವರ ಲಕ್ಷಣ. ಕಳೆದು ಹೋದದ್ದನ್ನು ಕಳೆದುಕೊಂಡ ಸ್ಥಳದಲ್ಲೇ ಹುಡುಕಬೇಕು ಗೆಳೆಯ. ಅದೇ ರೀತಿ ಎಲ್ಲಿ ಸೋಲ್ತೀವೋ ಅಲ್ಲೇ ಗೆಲ್ಲಬೇಕು. ಬೇರೆಯವರನ್ನು ನಂಬಿಸಿ ಬದುಕೋದಕ್ಕಿಂತ ನಿನ್ನನ್ನು ನೀನೇ ನಂಬಿ ಜೀವನವನ್ನು ಸಾಗಿಸು. ಅದೇ ಜೀವನ. ಕೊನೆಗೊಂದು ಮಾತು, ಹಳಸಿದ ಅನ್ನ ತಿನ್ನೋ ನಾಯಿಗೆ ಇರೋ ನಿಯತ್ತು ಬಿಸಿ ಅನ್ನ ತಿನ್ನೋ ಮನುಷ್ಯನಿಗಿಲ್ಲ. ಯಾರನ್ನು ನಂಬೇಡ, ಯಾರಿಗೂ ಹೆದರಿ ಬದುಕಬೇಡ. ಈ ಜೀವನ ನಿಂದು. ಈ ಜೀವನದಲ್ಲಿ ಬದುಕಬೇಕಾಗಿರೋದು ನೀನು. ಹೊಡೆದು ಹಾಕು ನಿನ್ನ ಮನಸ್ಸಿನಲ್ಲಿ ಅಡಗಿರುವ ಕೆಟ್ಟ ಗುಣಗಳನ್ನು. ಅಯ್ಯೋ ನನಗೆ ಸೋಲಾಯ್ತಲ್ಲ ಅಂತ ಸಾಯಲು ಹೋದರೆ ಆ ಭಗವಂತನೇ ಬಾಯೆಂದು ನಿನ್ನನ್ನು ಕರೀತಾನೆ. ನಾವು ಕಳೆಯುವಂತಹ ಒಂದು ದಿನ, ಒಂದು ಗಂಟೆ, ಒಂದು ನಿಮಿಷ ಮತ್ತೆ ಯಾವತ್ತೂ ವಾಪಸ್ ಬರಲ್ಲ. ದ್ವೇಷ, ಮನಸ್ತಾಪಗಳನ್ನು ಮರೆತು ಎಲ್ಲರ ಜೊತೆ ಚೆನ್ನಾಗಿರೋದನ್ನು ಕಲ್ತ್ಕೋ. ಮೈ ಡಿಯರ್ ಫ್ರೆಂಡ್, ಇಲ್ಲಿ ಗೆದ್ದವರು ಸಂತೋಷದಿಂದ ಇರ್ತಾರೆ, ಸೋತವರು ಯೋಚಿಸ್ತಾ ಇರ್ತಾರೆ. ಸೋಲು ಗೆಲುವು ಶಾಶ್ವತ ಅಲ್ಲ ಅಂತ ತಿಳಿದವರು ಪ್ರತಿದಿನ ಸುಖ ಸಂತೋಷದಿಂದ ಇರ್ತಾರೆ. ಆ ಗುಂಪಿನಲ್ಲಿ ನೀನಿರಬೇಕು. ನಿನಗೆ ಬೆಲೆ ಇಲ್ಲದ ಜಾಗಕ್ಕೆ ಎಂದಿಗೂ ಹೋಗಬೇಡ. ಅದು ಒಬ್ಬರ ಮನೆಯಾದರೂ ಸರಿ, ಒಬ್ಬರ ಮನಸ್ಸಾದರೂ ಸರಿ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.